ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಅಂದಿನ ಈ ನಮ್ಮ ರಾಧಾಕೃಷ್ಣನ್ ರಾಷ್ಟ್ರಾಧ್ಯಕ್ಷರಾಗಿದ್ದ ರಾಧಾಕೃಷ್ಣನ್ 2ನೇ ಅವಧಿಯ ಇರೋದು ಅವರನ್ನು ಕೇಳಿದರು. ಆ ಸಂದರ್ಭದಲ್ಲಿ ಅವರು ಭಾಳ ನಯವಾಗಿ ಅವರು ಏನು ಹೇಳಿದರು ಅಂತಂದರೆ, ತಮಗೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕೆಂಬ ಬಯಕೆ, ಆಸೆ, ಆಸಕ್ತಿ ಇದ್ದರೆ ನೀವು ದಯವಿಟ್ಟು ನನ್ನ ಹೆಸರನ್ನು ಬೇಡಿ ಶಿಕ್ಷಕರ ದಿನ ಅಂಥೇಳಿ ನೀವು ಅದನ್ನು ಆಚರಣೆ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೊಟ್ಟದ್ದು. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಒಂದು ಚಿಂತನೆಯನ್ನು ಆ ಕಾಲದಲ್ಲಿ ಕೊಟ್ಟವರು ಅವರು. ಆ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್, ಇಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್, ಏನು ನಮ್ಮ ಇವತ್ತಿನ ಮೈಸೂರು ಮಹಾರಾಜರ ಆ ಒಂದು ಕುಲ ಇದೆಯಲ್ಲ ಸರ್, ತಾವು ಶಿಕ್ಷಕರಾಗಿ ಸರ್ ಆ ದಿನಕ್ಕೂ ಈ ದಿನಕ್ಕೂ ನೋಡಿ ಸುಮಾರು 37 ವರ್ಷ ಅಂತ ಹೇಳ್ತೀರಿ. ನೋಡೋದಾದರೆ ಸರ್, ಅವತ್ತೆಲ್ಲ ಬೆತ್ತ ಇಲ್ಲದೆ ಶಿಕ್ಷಕರು ಕ್ಲಾಸಿಗೆಲ್ಲ ಹೋಗ್ತಾ ಇರಲಿಲ್ಲ. ಈಗ ಅದೆಲ್ಲ ಕಡಿಮೆ ಆಗಿದೆ. ಹೌದು ಸರ್, ಈಗ ಹಳೇ ವಿದ್ಯಾರ್ಥಿಗಳು ತಮ್ಮ ಹತ್ರ ಬಂದು ನಾನು ನಿಮ್ಮ ಅವಧಿಯಲ್ಲಿ ಇದ್ದೆ ಅನ್ನೋ ಒಂದು ಸಂದರ್ಭಗಳು ನಿಮ್ಗೆ ಆಗಿಂದ ಹಾಗೆ ಎದುರಾಗ್ತಾ ಇರ್ತದವ ಸರ್? ಆಗಿದೆ ಆಗಿದೆ. ಕೊನೆಯದಾಗಿ ಶಿಕ್ಷಕರಿಗೆ ಏನು ಶುಭಾಶಯಗಳು, ಇನ್ನೊಂದು ಏನು ಹೇಳ್ಬೋದು ಸರ್ ಕೊಡಗುದ ನಿಮ್ಮ? ನಾನು ಶಿಕ್ಷಕ ಬಂಧುಗಳಲ್ಲಿ ಒಂದು ಕೋರಿಕೆ, ನಮ್ಮ ಕಾಲಾವಧಿಯಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಸೇರಿದ ಕಾಲಾವಧಿಯಲ್ಲಿ. ನಮಸ್ಕಾರ ವೀಕ್ಷಕರೇ, ಇವತ್ತು ಸ್ಪೆಷಲ್ ಗೆಸ್ಟ್ನಲ್ಲಿ ಮೊಕ್ಕಳೇರ ಕುಶಾಲಪ್ಪನವರು ಇದ್ದಾರೆ. ಇವತ್ತು ಟೀಚರ್ಸ್ ಡೇ, ಎಲ್ಲರೂ ಸಂಭ್ರಮ, ಶಿಕ್ಷಕರು ಭಾರಿ ಸಂತೋಷದಲ್ಲಿದ್ದಾರೆ. ಸುದೀರ್ಘ ಸೇವೆ, 37 ವರ್ಷಗಳ ಕಾಲ ಶಿಕ್ಷಕರಾಗಿ ಈ ನಾಡಿಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಈ ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಟೀಚರ್ಸ್ ಡೇ, ತಾವೊಬ್ಬರು ಶಿಕ್ಷಕರಾಗಿ ಸುಮಾರು 37 ವರ್ಷ ಸೇವೆಯನ್ನು ಸಲ್ಲಿಸಿ ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಇವತ್ತು ನಿವೃತ್ತಿ ಜೀವನವನ್ನು ಭಾರಿ ಸುಂದರವಾಗಿ ಕಾಣ್ತಾ ಇದ್ದೀರಿ. ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ. ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆ, ಶಿಕ್ಷಕರಿಗೆ ತಾವು ಏನು ಹೇಳ್ಬೋದು ಅಂತ ಹೇಳಿ ಸರ್? ನಾನು ಈ ಶುಭ ದಿವಸದಲ್ಲಿ ನನ್ನ ಕಿರಿಯ ಶಿಕ್ಷಕ ಬಾಂಧವರಿಗೆ ಇಷ್ಟು ಹೇಳಬಲ್ಲೆ. ನಾನು ಈ ಒಂದು ದಿವಸ ಶಿಕ್ಷಕರ ದಿವಸ ಅಂತೇಳಿ ಗುರುತು ಮಾಡಲಿಕ್ಕೆ ಕಾರಣಕರ್ತರು ನಮ್ಮ ರಾಷ್ಟ್ರದ ಪ್ರಪ್ರಥಮ ರಾಷ್ಟ್ರ ಉಪಾಧ್ಯಕ್ಷರು ಹಾಗೂ ನಂತರದ ಅವಧಿಯಲ್ಲಿ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರನ್ನು ಶಿಕ್ಷಕ ಕುಲ ನೆನೆಸಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಕಾರಣ ಇಷ್ಟೇ, ಸ್ವಾತಂತ್ರ್ಯ ನಂತರ ಅಂದಿನ ಕೇಂದ್ರ ಸರ್ಕಾರ ಕೆಲವು ಗಣ್ಯ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂಥೇಳಿ ಚಿಂತನೆ ಮಾಡಿದ ಕಾಲಾವಧಿಯಲ್ಲಿ ನೆಹರು, ಅವರ ಮೊದಲು ಪೂಜ್ಯನರಾದ ಗಾಂಧೀಜಿಯವರ ಹೆಸರು ಅಕ್ಟೋಬರ್ 2. ಅಂದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಕಡಿಮೆ ಅವಧಿಯಲ್ಲಿ ಪ್ರಖ್ಯಾತಿ ಪಟ್ಟ ಪಂಡಿತ್ ಜವಾಹರ್ಲಾಲ್ ನೆಹರು, ನಮ್ಮ ರಾಷ್ಟ್ರದ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥ ಮಹಾಪುರುಷ. ಇಂಥವರ ಹೆಸರನ್ನು ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡಬೇಕು ಅಂಥೇಳಿ ಚಿಂತನೆ ಮಾಡಿ ಗಾಂಧೀಜಿಯವರ ಹುಟ್ಟುಹಬ್ಬ, ನೆಹರೂರವರ ಹುಟ್ಟುಹಬ್ಬದ ಜೊತೆಯಲ್ಲಿ ಅಂದಿನ ಈ ನಮ್ಮ ರಾಧಾಕೃಷ್ಣನ್ ರಾಷ್ಟ್ರಾಧ್ಯಕ್ಷರಾಗಿದ್ದ ರಾಧಾಕೃಷ್ಣನ್ 2ನೇ ಅವಧಿಯ ಇರೋದು ಅವರನ್ನು ಕೇಳಿದರು. ಆ ಸಂದರ್ಭದಲ್ಲಿ ಅವರು ಭಾಳ ನಯವಾಗಿ ಅವರು ಏನು ಹೇಳಿದರು ಅಂತಂದರೆ, ತಮಗೆ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕೆಂಬ ಬಯಕೆ, ಆಸೆ, ಆಸಕ್ತಿ ಇದ್ದರೆ ನೀವು ದಯವಿಟ್ಟು ನನ್ನ ಹೆಸರನ್ನು ಬೇಡಿ ಶಿಕ್ಷಕರ ದಿನ ಅಂಥೇಳಿ ನೀವು ಅದನ್ನು ಆಚರಣೆ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೊಟ್ಟದ್ದು ಆ ಮಹಾಪುರುಷ. ಅಂಥ ಮಹಾನ್ ವ್ಯಕ್ತಿ. ಕಾರಣ ಏನು ಅಂತಂದರೆ, ಅವರು ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ಡೆಮೋಕ್ರಸಿಗೆ ಸೆಟಪ್ ಆದ ಮೇಲೆ ಉಪರಾಷ್ಟ್ರಾಧ್ಯಕ್ಷರಾಗಿ ಅವ್ರನ್ನ ಗುರುತಿಸಿದ್ದು ನಮ್ಮ ದಕ್ಷಿಣದ ಮೈಸೂರಿನ ಯೂನಿವರ್ಸಿಟಿಯಿಂದ. ನಮ್ಮ ಮೈಸೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಕಾರ್ಯನಿರ್ವಹಿಸ್ತಾ ಇದ್ದಂಥ ಮಹಾಪುರುಷ ಅವರು. ಆ ಕಾರಣಕ್ಕಾಗಿ ಶಿಕ್ಷಕರ ಬಗ್ಗೆ ಅವರಿಗೆ ಭಾಳ ಅಭಿಮಾನ. ನಮ್ಮ ಅಂದಿನ ಮೈಸೂರು ಮಹಾರಾಜರ ಕೊಡುಗೆಯನ್ನು ಕೂಡ ನಾವು ನೆನೆಸಿಕೊಳ್ಬೇಕಾಗ್ತದೆ.
ಅಂದರೆ ಮೈಸೂರು ಯೂನಿವರ್ಸಿಟಿಯನ್ನು ಅದನ್ನೆಲ್ಲ ಮಾಡಿದವರು ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದವರನ್ನು ಇರ್ಬೋದು. ಆದರೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ವಿದ್ಯಾಭ್ಯಾಸಕ್ಕೆ ಪೂರಕವಾದ ಒಂದು ಚಿಂತನೆಯನ್ನು ಆ ಕಾಲದಲ್ಲಿ ಕೊಟ್ಟವರು ಅವರು. ಆ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್, ಇಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರ್, ಏನೋ ನಮ್ಮ ಇವತ್ತಿನ ಮೈಸೂರು ಮಹಾರಾಜರ ಆ ಒಂದು ಕುಲ ಇದೆಯಲ್ಲ, ಅವರು ನೆನೆಸಿಕೊಳ್ಬೇಕಾದು ತೀರಾ ಅನಿವಾರ್ಯ. ಸರ್, ತಾವು ಶಿಕ್ಷಕರಾಗಿ ಸರ್ ಆ ದಿನಕ್ಕೂ ಈ ದಿನಕ್ಕೂ ನೋಡಿ ಸುಮಾರು 37 ವರ್ಷ ಅಂತ ಹೇಳ್ತೀರಿ. ನೋಡೋದಾದರೆ ಸರ್, ಅವತ್ತೆಲ್ಲ ಬೆತ್ತ ಇಲ್ಲದೆ ಶಿಕ್ಷಕರು ಕ್ಲಾಸಿಗೆಲ್ಲ ಹೋಗ್ತಾ ಇರಲಿಲ್ಲ. ಈಗ ಅದೆಲ್ಲ ಕಡಿಮೆ ಆಗಿದೆ. ಹೌದು. ಅದು ಆ ಬಗ್ಗೆ ಈ ಸಂದರ್ಭದಲ್ಲಿ ನಮ್ಮ ಅಂದಿನ ಕಾಲಾವಧಿಯ ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಣದ ಕ್ರಮ ಇವತ್ತಿನ ಶಿಕ್ಷಕರು, ವಿದ್ಯಾರ್ಥಿಗಳು ಶಿಕ್ಷಣದ ಕ್ರಮಕ್ಕೆ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ಕಾರಣ ಇಷ್ಟೇ, ಅವತ್ತು ಹೀಗೆ ಏನು ಒಂದು ಕಿಲೋಮೀಟ್ರಿಗೆ ಒಂದು ಹತ್ತಿರ ಶಾಲೆಗಳಿರಲಿಲ್ಲ, ಭಾಳ ದೂರ ಇತ್ತು. ಅಧ್ಯಾಪಕರು ಕೂಡ ಅಷ್ಟೇ. ಅವತ್ತು ನನ್ನ ಕಾಲಾವಧಿಯಲ್ಲಿ ದ ಫಸ್ಟ್ SSLC ಆದ ಮೇಲೆ ಅವತ್ತಿನ ಕಾಲಾವಧಿ ಹೇಗಿತ್ತು ಅಂತಂದರೆ, ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ಶಕ್ತಿ ಸಾಮರ್ಥ್ಯ ಉಳ್ಳವರು ಅವರ ಮಕ್ಕಳನ್ನು ಬೇರೆ ಬೇರೆ ಕಡೆ. ನಮ್ಮ ಕೊಡಗಿನಲ್ಲಿ ಕಾಲೇಜ್ ಇರಲಿಲ್ಲ, ಹೊರಗಡೆ ಇತ್ತು. ಕೊಡಗಿನಲ್ಲಿ ಕಾಲೇಜ್ ಪ್ರಾರಂಭವಾಗಿದ್ದೇ 1949ರಲ್ಲಿ. 1942ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ನಮ್ಮ ಸ್ವಾತಂತ್ರ್ಯ ಸಿಕ್ಕಿದ ಆ ಕಾಲಾವಧಿಯಲ್ಲಿ ನಮ್ಮ SSLCಗೆ ನಮ್ಮ ವಿದ್ಯಾಭ್ಯಾಸ ಸೀಮಿತವಾಗಿತ್ತು. ವೆರಿ ನೆಕ್ಸ್ಟ್ ಮತ್ತೆ ನಮಗೆ ಉದ್ಯೋಗವನ್ನು ಹುಡುಕಿಕೊಂಡು ಹೋದಾಗ ಎಂಪ್ಲಾಯ್ಮೆಂಟಲ್ಲಿ ಹೋಗಿ ನಮಗೆ ಹೆಸರು ನೋಂದಾಯಿಸಬೇಕಿತ್ತು. ಬೇರೆ ಬೇರೆ ಇಲಾಖೆಗಳಲ್ಲಿ ಆ ವೇಕೆನ್ಸೀಸ್ ಬಂದ ಹಾಗೆ ಅವರಾಗೆ ಕರೀತಾಯಿದ್ರು, ಇಂಟರ್ವ್ಯೂಗೆ ಅವರಾಗೆ ಕರೀತಾಯಿದ್ರು. ನೇಮಕಾತಿ ಇದರಲ್ಲಿ ನಾವು ಸಕ್ಸಸ್ ಆದರೆ ನಮಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾಯಿದ್ರು. ಹಾಗೆ ನನ್ನ SSLC 1957 ಆಯಿತು. 58-59ನಲ್ಲಿ ನಮಗೆ ಮಾಸ್ ಇಂಟರ್ವ್ಯೂ ಜುಲೈಲಿ. ಇಂಟರ್ವ್ಯೂ ಎಲ್ಲ ಈಗಿನ ನಮ್ಮ ಹಳೆಯ DCC ಬ್ಯಾಂಕ್ ಇತ್ತಲ್ಲ, ಅದರ ಒಂದು ಕಚೇರಿಯಲ್ಲಿ. ವೆರಿ ಸಿಂಪಲ್. ಇಲ್ಲ, ಬೇರೆ ಬೇರೆ ವಿದ್ಯಾ ಇಲಾಖೆ ಮತ್ತು ಸೋಷಿಯಲ್ ವೆಲ್ಫೇರ್ ಒಂದು 2-3 ಇಲಾಖೆಯ ಮುಖ್ಯಸ್ಥರು ಅಲ್ಲಿ ಇರ್ತಾಯಿದ್ರು, ಬೇರೆ ಯಾರಾದರೂ ಇರ್ತಾಯಿದ್ರು. ಹೋದಾಗೆ ಸಿಕ್ಕಿದೆ ಏನು ಪ್ರಶ್ನೆ ಕೇಳೋದಿಲ್ಲ. ಅವ್ರು ಯೂಶ್ವಲಾಗಿ ಏನು ಕೇಳ್ತಾಯಿದ್ರು ಅಂತಂದರೆ, ಒಂದು ಲೆಟರ್ ರೈಟಿಂಗ್, ಅಡ್ರೆಸ್ ಟು ಲೆಟರ್ ಟು ದ ಹೆಡ್ ಮಾಸ್ಟರ್ ಆರ್ ದ ಕನ್ಸರ್ನ್ ಕ್ಲಾಸ್ ಟೀಚರ್, ನಾಟ್ ವೆಲ್ ಟು ಕಮ್ ಔಟ್ ಟು ದ ಸ್ಕೂಲ್ ಅಂತ ಹೇಳೋದು, ಕರಿಬೇಕು ಅಂತ. ನಮಗೆ ಗೊತ್ತಿದ್ದ ಭಾಷೆ ಇದರಲ್ಲಿ ನಾವು ಬರೆದು ಕೊಟ್ಟೆವು, ನಾವು ವಾಪಸ್ ಬಂದೆವು. ಸೆಲೆಕ್ಷನ್ ಆದಾಗ ನಮ್ಮ ಕಾಲಾವಧಿಯಲ್ಲಿ 259 ಜನ ಶಿಕ್ಷಕರು ಒಂದೇ ಲಿಸ್ಟಲ್ಲಿ ಬಂತು. 1958 ಅಕ್ಟೋಬರಲ್ಲಿ ಆಗಲೇ ಬಂತು. ಪೋಸ್ಟಿಂಗ್ಸ್ ವೇಕೆನ್ಸೀಸ್ ಆದಾಗ ಹಾಗೆ ಕೊಡ್ತಾಯಿದ್ರು. ಪೋಸ್ಟಿಂಗ್ಸ್ ಕೂಡ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರಾಧಾನ್ಯತೆ ಆ ಕಾಲದಲ್ಲಿ ಕೊಡ್ತಾಯಿದ್ರು ಅಂತಂದರೆ, ಒಬ್ಬ ಶಿಕ್ಷಕ ಒಂದು ತಿಂಗಳು ರಜದಲ್ಲಿ ಹೋದರೆ ಆ ಲೀವ್ ವೇಕೆನ್ಸಿಗೆ ಒಬ್ಬ ಟೀಚರ್ನ ಪೋಸ್ಟಿಂಗ್ಸ್ ಮಾಡ್ತಾಯಿದ್ರು. ರಜದಲ್ಲಿ ಹೋದರೆ ಅಲ್ಲಿಗೆ ಒಂದು ಭರ್ತಿ ಮಾಡಿಬಿಡ್ತಿದ್ರು. ನನ್ನದೇ ಎಕ್ಸಾಂಪಲ್ ತೆಗೆದುಕೊಳ್ಳೋದಿದ್ದರೆ 1959 ಫೆಬ್ರವರಿಯಲ್ಲಿ ನನಗೆ ಒಂದು ಅಪಾಯಿಂಟ್ಮೆಂಟ್ ಆರ್ಡರ್ ಬಂತು. ಪರಕಟಗೇರಿಯಲ್ಲಿ ನೆಲ್ಲಿರ ಮುತ್ತಣ್ಣ ಅಂತೇಳಿ ಒಬ್ಬ ಶಿಕ್ಷಕರು, ಹಿರಿಯ ಶಿಕ್ಷಕರು, ಅವರ ನಿವೃತ್ತಿ ಪೂರ್ವ ರಜೆಯಲ್ಲಿ 3 ತಿಂಗಳು ರಜೆಯಲ್ಲಿ ಹೋದರು. ನಿವೃತ್ತಿ ಪೂರ್ವ ರಜೆ. ಆ ರಜೆಗೆ ನನ್ನನ್ನು ಪೋಸ್ಟ್ ಮಾಡಿದರು ಅಲ್ಲಿಗೆ. 3 ತಿಂಗಳಿಗೋಸ್ಕರ ಅಲ್ಲಿಗೆ ಹಾಕಿದ್ರು. 3 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಮಕ್ಕಳಿಗೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ಅವರ ಕಾಲಾವಧಿ ಆಗಿತ್ತು. ನಂತರ ಅವರ ಅವಧಿ ಮುಗೀತು, ನಾನು ವಾಪಸ್ ಬಂದೆ. ನೆಕ್ಸ್ಟ್ ನನ್ನ ಇಮಿಡಿಯೇಟ್ ಕಂಟಿನ್ಯೂಷನ್ 1959 ಜೂನ್ 29 ನನ್ನ ಕಿರ್ಗೂರು ಶಾಲೆಗೆ. ಈ ಕಾರಣಕ್ಕಾಗಿ ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಆವಾಗ ತಾವು ಆಗಲೇ ಹೇಳಿದ್ರಲ್ಲ, ಶಿಕ್ಷಕರ ಕೈಯಲ್ಲಿ, ಅವರ ಕೈಯಲ್ಲಿ ಅಂತಲ್ಲ, ಶಾಲೆಯಲ್ಲಿ ಒಂದು ಬೆತ್ತ ಇರಬೇಕು, ಕಚೇರಿಯಲ್ಲಿ ಇರಲೇಬೇಕು. ಉದ್ದೇಶ ಅವತ್ತಿನ ಮಕ್ಕಳಲ್ಲಿ ಅವರ ಚಟುವಟಿಕೆ ಇತ್ತಲ್ಲ, ಕಪ್ಪಿ ಚೇಷ್ಟೆಗಳು. ಅವರಿಗೆ ಓಡೋದು, ಹಾರೋದು, ಬೀಳೋದು, ಕೂಗೋದು, ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ
ಆ ಬೆತ್ತನೇ ಕಾರಣ. ಅದು ಬಹಳಷ್ಟು ಶಿಸ್ತು ಕಲಿಸಿದೆ. ಆ ಈಗ ಬೆತ್ತ ನಾವು ಶಿಸ್ತು ಕಲಿಸ್ತದೆ. ನಮ್ಮ ಕಾಲಾವಧಿಯಲ್ಲಿ ಏನು ಕಲಿಸಿದ್ದೇವೆ ಅಂತಂದರೆ, ನಮ್ಮ ಪಠ್ಯವಸ್ತುವಿನಲ್ಲಿರ್ತಕ್ಕಂಥ ವಿಚಾರಗಳನ್ನು ನಾವು ಬೋಧಿಸುವುದರ ಹೊರತಾಗಿ ಆ ವಿದ್ಯಾರ್ಥಿಗಳ ಜೀವನ ಕ್ರಮ, ಬಾಹ್ಯ ಪ್ರಪಂಚದಲ್ಲಿ ಅವರ ಶಿಸ್ತು, ನಡೆ, ನುಡಿಗೆ ಪೂರಕವಾದಂಥ ವಾತಾವರಣ ಸೃಷ್ಟಿ ವಾತಾವರಣದಲ್ಲಿ ಆ ಬೆತ್ತ ಬಹಳಷ್ಟು ಫಲಕಾರಿಯಾಗಿದೆ. ಓಕೆ. ಸಾಕಷ್ಟು ವಿದ್ಯಾರ್ಥಿಗಳೀಗ ನನ್ನ ಹಳೆಯ ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ, ಅವ್ರು ಹೇಳ್ತಾರೆ, ಬೇರೆ ಬೇರೆಯವರೊಟ್ಟಿಗೆ ಹೇಳ್ತಾರೆ ಅವರು, ಮಾಸ್ಟರ್ ಅದು ಅವರಿಗೆ ಹಾಗೆ ಅನಿಸಿದಿರ್ಬೋದು. ಆದರೆ ನಮಗೆ ಏನು ತೃಪ್ತಿ ಇದೆ ಅಂತಂದರೆ, ಅವರಿಗೆ ಬದುಕು ಕೊಟ್ಟಿದ್ದೇವೆ ನಾವು. ಆ ತೃಪ್ತಿ ನಿಮಗಿದೆ? ಆ ತೃಪ್ತಿ ಇದೆ. ಅವ್ರು ಬದುಕ್ತಾ ಇದ್ದಾರಲ್ಲ, ನಿಮ್ಮ ಕಣ್ಮುಂದೆನೇ ಚೆನ್ನಾಗಿದ್ದಾರಲ್ಲ. ಸಾಕಷ್ಟು ನನ್ನ ಹಳೆಯ ವಿದ್ಯಾರ್ಥಿಗಳು ನಮ್ಮ ರಾಜಕೀಯದಲ್ಲಿ ಇದ್ದಾರೆ, ಹೊರಗೂ ಇದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ. ಸರ್ ನಮಸ್ಕಾರ ಅಂತ ಹೇಳ್ತಾರೆ, ಆದರೆ ನಮಗೆ ಅವರ ಹೆಸರೆಲ್ಲ ಜ್ಞಾಪಕ ಇರೋದಿಲ್ಲ ಈಗ. ಸರ್, ಈಗ ಹಳೇ ವಿದ್ಯಾರ್ಥಿಗಳು ತಮ್ಮ ಹತ್ರ ಬಂದು ನಾನು ನಿಮ್ಮ ಅವಧಿಯಲ್ಲಿ ಇದ್ದೆ ಅನ್ನೋ ಒಂದು ಸಂದರ್ಭಗಳು ನಿಮ್ಗೆ ಆಗಿಂದಾಗ ಎದುರಾಗ್ತಾ ಇರ್ತದವ ಸರ್? ಆಗಿದೆ. ಎಕ್ಸಾಂಪಲ್, ಗೋಣಿಕೊಪ್ಪದ ಒಬ್ಬ ವಿದ್ಯಾರ್ಥಿ ನನ್ನ 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 ಅಚ್ಚುಮೆಚ್ಚಿನ ವಿದ್ಯಾರ್ಥಿಗಳ ಪೈಕಿ ರಾಮನ ವನವಾಸದಾಗೆ 14 ಇಯರ್ಸ್ ನಾನು ಸರಿಸಿ ಗೋಣಿಕೊಪ್ಪದಲ್ಲಿ. 7 ವರ್ಷ ಪಾಲಿಬೆಟ್ಟದಲ್ಲಿದ್ದೆ. ಒಂದು 3 ವರ್ಷ ಟು ಆನ್ ಡೆಪ್ಯುಟೇಷನ್ ತಿತ್ತಿಮತಿಯಲ್ಲಿ. ನನ್ನ ಬಹಳಷ್ಟು ವಿದ್ಯಾರ್ಥಿಗಳು ಈ ಭಾಗದಲ್ಲೇ ಇದ್ದಾರೆ. ಎಲ್ಲರೂ ಕಾರ್ಮಿಕರ ಮಕ್ಕಳೇ. ಹಾಗಾಗಿ ಅವರೆಲ್ಲ ಅಲ್ಲಿ ಫಿಟ್ಟರ್ಸ್, ಅದು ಇದು ಮಿಲಿಟ್ರಿ ಅಂತೇಳಿ. ಒಂದು ಎಕ್ಸಾಂಪಲ್, ಈಗ ಗೋಣಿಕೊಪ್ಪಲ್ಲಿ ಸಂಚಂದ್ರ ಸೆಲೆಬ್ರೇಷನ್ ಆಯ್ತಲ್ಲ, ಮಣಿಕಂಠ ಅಂತೇಳಿ ಒಬ್ಬ ವಿದ್ಯಾರ್ಥಿ, ಎಕ್ಸ್ ಆರ್ಮಿಯಲ್ಲಿ ಮುಗಿಸ್ಕೊಂಡು ಬಂದು ನಂತರ ಎಲ್ಲೋ ಬಂದು ವ್ಯವಸ್ಥೆ ಮಾಡಿ ಇಲ್ಲಿ ಬಂದಿದ್ದೆ ಅಲ್ಲಿಗೆ. ನೆನೆಸ್ಕೊಂಡು ಬಂದರು ಮಾತಾಡಿದ್ರು. ಮತ್ತು ಸಂಚಂದ್ರಿ ಇದರಲ್ಲಿ ಇದು ಮಾಡಿದ್ರು. ನನಗೆ ಸಂಚಂದ್ರಿ ಸೆಲೆಬ್ರೇಷನ್ಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನನ್ನ ಗೌರವ ಎಲ್ಲ ಮಾಡಿದ್ದೆ, ಅದೆಲ್ಲ ಮಾಡಿದ್ದೆ. ಯಾಕೆ ನಾನು ವಿಶೇಷವಾಗಿ ಯಾಕೆ ಹೋಗಲಿಲ್ಲ ಅಂತಂದರೆ, ನನಗೆ ಸನ್ಮಾನದ ವಿಧಿವಿಧಾನಗಳುಂಟಲ್ಲ, ನಮ್ಮ ಶಾಲಾವಧಿಯಲ್ಲಿ ಭಾಳಷ್ಟು ಮಾಡಿದ್ದೀರಿ. ಅದು ಭಾಳಷ್ಟು ಕಡೆ ಕಾಟಾಚಾರಕ್ಕಾಗಿ ಮಾಡ್ತಾರೆ. ಕಾರ್ಯಕ್ರಮಗಳು ಕಾಟಾಚಾರಕ್ಕೋಸ್ಕರ ಆಗ್ತದೆ, ಭಾಳಷ್ಟು ಆಗುತ್ತದೆ. ವಿಧಿ ಇಲ್ಲ. ಹಾಗಾಗಿ ಆ ಸನ್ಮಾನಕ್ಕಾಗಿ ನಾವು ದುಡಿಯೋದಲ್ಲ, ನಮ್ಮ ಸೇವೆ ಸನ್ಮಾನಕ್ಕಾಗಿ ಅಲ್ಲ, ಏನು ಸಾಧ್ಯ ಇದೆ ಅದನ್ನು ಮಾಡ್ತಾ ಇರೋದು. ಸರ್, ಇವತ್ತು ಶಿಕ್ಷಕರ ದಿನಾಚರಣೆ, ಎಲ್ಲರೂ ಸಂಭ್ರಮದಲ್ಲಿದ್ದಾರೆ. ಕೊನೆಯದಾಗಿ ಶಿಕ್ಷಕರಿಗೆ ಏನು ಶುಭಾಶಯಗಳು, ಇನ್ನೊಂದು ಏನು ಹೇಳ್ಬೋದು ಸರ್ ಕೊಡಗುದು ನಿಮ್ಮ? ನಾನು ಶಿಕ್ಷಕ ಬಂಧುಗಳಲ್ಲಿ ಒಂದು ಕೋರಿಕೆ, ನಮ್ಮ ಕಾಲಾವಧಿಯಲ್ಲಿ ನಾನು ಶಿಕ್ಷಕ ವೃತ್ತಿಗೆ ಸೇರಿದ ಕಾಲಾವಧಿಯಲ್ಲಿ ನಮ್ಮ ಅವತ್ತಿನ ಸ್ಯಾಲರಿ ಎಷ್ಟು ಗೊತ್ತಾ? ಒಂದು ದಿವಸಕ್ಕೆ 2.5 ರೂಪಾಯಿ. 2.5 ರೂಪಾಯಿ? ಎಷ್ಟು? 2.5 ರೂಪಾಯಿ. 2 ರೂಪಾಯಿ. ಇವತ್ತು ನಾವು ಒಂದು ಟೀ ಕುಡಿದು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವತ್ತಿನ ಒಂದು ಮಂತ್ಲಿ ಸ್ಯಾಲ್ರಿ 75 ರೂಪೀಸ್. 50 ಪ್ಲಸ್ 50 25 ಅಂತ. 25 ಡಿ ಅಂತೇಳಿ, ಬೇಸಿಕ್ ಸ್ಯಾಲ್ರಿ 50. ಇವತ್ತಿನ ಇದರಲ್ಲಿ ಅದರ ವ್ಯತ್ಯಾಸ ಇದೆ, ಬದಲಾಗಿದೆ. ಆದರೆ ಈಗಿನ ವ್ಯವಸ್ಥೆ ಅಡಿಯಲ್ಲಿ ಶಿಕ್ಷಕರಿಗೆ, ಯಾವುದು ಪರ್ಮನೆಂಟ್ ಶಿಕ್ಷಕರು, ಸರ್ಕಾರಿ ಶಿಕ್ಷಕರು ಅಥವಾ ಏಡೆಡ್ ಇನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ದುಡಿತಾ ಇರ್ತಕ್ಕಂಥ ಶಿಕ್ಷಕರಿಗೆ ಆ ಸವಲತ್ತು ಇದೆ. ಆದರೆ ಸರ್ಕಾರದ ವಿಧಿವಿಧಾನದಲ್ಲಿ, ಸರ್ಕಾರದಲ್ಲಿ ಒಂದು ಕೋರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಒಂದು ವೇಕೆನ್ಸಿ ಆದಾಗ ವರ್ಷಕ್ಕೆ ಎಷ್ಟು ಯಾವ್ಯಾವ ಇಲಾಖೆಗೆ ಏನೇನು ಬೇಕು ಅಂತ ಹೇಳೋದು ಗೊತ್ತಿರ್ತದೆ. ಪೂರ್ವ ತಯಾರಿ ಪ್ರತಿ ವರ್ಷ ಆಗಸ್ಟ್ ಸೆಪ್ಟೆಂಬರ್ನಲ್ಲೇ ಫೆಬ್ರವರಿ ಮಂಡಿಸುವ ಬಡ್ಜೆಟ್ಗೆ ಪೂರಕವಾದ ವ್ಯವಸ್ಥೆಯನ್ನು, ಅಫಿಷಿಯಲ್ ಸ್ಯಾಲರಿ, ಎಷ್ಟು ಜನ ಅಫಿಷಿಯಲ್ಸ್, ಎಷ್ಟು ಜನ ಅವರಿಗೆ ವಾರ್ಷಿಕ ಇನ್ಕ್ರಿಮೆಂಟನ್ನು ಕೂಡ ಸೇರಿಸಿ ಅವ್ರು ಬಡ್ಜೆಟ್ ಮಾಡೋದು. ಹೀಗಿದ್ದೂ ಕೂಡ ಗೆಸ್ಟ್ ಶಿಕ್ಷಕರಿಗೆ ಅಂತೇಳಿ ಕೊಡ್ತಾರೆ ವೇಕೆನ್ಸಿ, ಅದನ್ನು ಫಿಲ್ ಮಾಡ್ತಾ ಇರೋದು. ಶಿಕ್ಷಕರನ್ನ ನೇಮಕ ಮಾಡಿ ಈಗ ನನ್ನನ್ನೇ ಬಹುಶಃ ಗೆಸ್ಟ್ ಶಿಕ್ಷಕರಾಗಿ ನನ್ನನ್ನು ನೇಮಿಸಿದರೆ ನನಗೆ ಬದ್ಧತೆ ಇರೋದಿಲ್ಲ. ಬದ್ಧತೆ ನನಗೇನು ಸಿಕ್ಕಿದೆ ಹೋಗ್ತಾನೆ. ಈಗ ಸಾಧ್ಯವೇ ಆಗೋದಿಲ್ಲ. ಕೊಡೋದು 5,000, 10,000, 12,000 ಈ ಕಾಲಾವಧಿಯಲ್ಲಿ ಬಹಳ ಬೇಸರಿಕೆ ಆಗುತ್ತೆ. ನಾನು ನಮ್ಮ ಆಡಳಿತ, ಯಾವುದೇ ಪಕ್ಷ ಆಡಳಿತಕ್ಕೆ ಬರಲಿ, ಯಾವುದೇ ಸರ್ಕಾರ ಬರಲಿ, ಒಂದು ಇಲಾಖೆಗೆ ಅಧಿಕಾರಿಗಳನ್ನು ಅಥವಾ ಅಫಿಷಿಯಲ್ಸನ್ನು ನೇಮಕ ಮಾಡುವಾಗ ಎಲ್ಲಿಗೆ ಅವಶ್ಯ ಉಂಟು ಅಲ್ಲಿಗೆ ಪರಿಪೂರ್ಣವಾಗಿ ಫುಲ್ ಪ್ಲೆಡ್ಜ್ ಆಗಿ ಮಾಡುವ ವ್ಯವಸ್ಥೆ ಆಗಬೇಕು. ಈ ಟೆಂಪ್ರರಿ
ನೀವು ಕನ್ಸು ಹೇಳಿದ ಅವ್ರು ಏನು ವಾರಕ್ಕೂ 2 ದಿನ ಬಾ 3 ದಿನ ಬಾ ಆ ಥರದೆಲ್ಲ ಒಳ್ಳೇದಲ್ಲ. ಇದು ಆಗೋದಿಲ್ಲ. ಈಗ ಭಾಳಷ್ಟು ಫಾರ್ ಎಕ್ಸಾಂಪಲ್ ಕಳೆದ ವರ್ಷ ನಮ್ಮಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ PUCಯಲ್ಲಿ ಒಬ್ಬ ಶಿಕ್ಷಕರು ರಿಟೈರ್ಡ್ ಆದರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಸಬ್ಜೆಕ್ಟ್ ಹ್ಯಾಂಡ್ ಮಾಡೋರು ಇಲ್ಲ. ಮತ್ತು ಸಂಬಂಧಪಟ್ಟ ಇಲಾಖಾಧಿಕಾರನ ಕೇಳಿದರೆ ಅವರು ಗೆಸ್ಟ್ ಸಿಕ್ಕಿದ್ರೆ ಇಲ್ಲ ತಗೊಳ್ಳಿ. ಗೆಸ್ಟ್ ಸಿಕ್ಕೋರು ಯಾರು ಜಸ್ಟ್ ಕಾಲೇಜಿಂದ ಹೊರಗೆ ಬರ್ತಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರುತ್ತಾ. ನನ್ನ ಈ ಆಚೆ ವರ್ಷ ಒಬ್ಬರು ಸೋಷಿಯಲ್ ಅದೇ ಹಿಸ್ಟ್ರಿ ಒಬ್ಬ ಟೀಚರು ಅಲ್ಲಿ ಮಲೆನಾಡಿದ ಬರ್ತಾರೆ, ವಸಂತ ಅವ್ರು ರಿಟೈರ್ಡ್ ಆದರು. ಆ ಮನುಷ್ಯ ಪಾಪ ಅವರೇ ಬಂದು ಅವರ ಸಬ್ಜೆಕ್ಟನ್ನು ಕಂಟಿನ್ಯೂ ಮಾಡಿದ್ರು ಲಾಸ್ಟ್ ಮಾರ್ಚ್ವರೆಗೆ. ಎಕ್ಸಾಮ್ವರೆಗೆ ಮಕ್ಕಳಿಗೆ ತೊಂದರೆ ಬರಬಾರ್ದು. ಎಲ್ಲಿಂದ ಇವರು ನಮ್ಮ ನವೀನ್ ಇದ್ದಾರಲ್ಲ, ಅವರ ಕಸಿನ್ ಬ್ರದರ್ ಮಿದೀರ್ ಹುದಿಕೇರಿನಲ್ಲಿ ಅಲ್ಲಿ ಆ ಭಾಗದಿಂದ ಬರ್ತಾರೆ. ಇನ್ನು ಮತ್ತೆ ಇವರಿಗೆ ಡೆಪ್ಯುಟೇಷನಲ್ಲಿ ನೆಲ್ಲಿ ಹುದಿಕೇರಿಯಿಂದ ಕಳಿಸೋದು ಪಾಪ ಭಾರಿ ಕಷ್ಟ ಇದೆ. ಇದು ಅಂದರೆ ಇದು ಇಲಾಖೆ ಅಧಿಕಾರಿಗೂ ಕಷ್ಟ. ಈಗ ನಾನು ಅದಕ್ಕೆ ಹೇಳಿದ್ದು, ಒಂದು ಕಡೆ ವೇಕೆನ್ಸಿ ಆಯಿತು ಅಂತಾಗ ದೇರ್ ಆ್ಯಂಡ್ ದೆನ್ ರಿಕ್ರೂಟ್ಮೆಂಟ್ ಆಗ್ತಾನೆ ಇರಬೇಕು. ಈ ಸರ್ಕಾರ ಆ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಅದೋ ಒಂದು ಸಮಿತಿ ಮಾಡಿದಾರಲ್ಲ, ಇದರ ಹಣೆ ಬರವೇ ಇದಕ್ಕೆಲ್ಲ ಲೂಪ್ ಹೋಲ್ಸ್. ಸರ್ಕಾರ ಇಲಾಖೆ ಅಧಿಕಾರಿಗಳಿಗೆ ಪರಿಪೂರ್ಣವಾದ ಅಧಿಕಾರ ಕೊಡಬೇಕು. ಆಯಾ ಇಲಾಖೆಯಲ್ಲಿ ವೇಕೆನ್ಸಿ ಆದಾಗ, ರಿಕ್ರೂಟ್ಮೆಂಟ್ ಆದಾಗ, ಎಂಪ್ಲಾಯ್ಮೆಂಟ್ ಆಸ್ ಇಟ್ ಇಸ್ ಇರ್ತಾರಲ್ಲ, ಅವ್ರಿಗೆ ಹೆಸರು ಕಳಿಸೋದು, ಅವರಿಂದ ರಿಕ್ರೂಟ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡಿ ಕೊಡಲಿ. ಹಾಗೆ ಸುಮ್ಮನೆ ಕೊಡಬೇಕು ಏನೇ ಇಲ್ಲ. ಈ ಒಂದು ವ್ಯವಸ್ಥೆ ಮಾಡಬೇಕು ಅವರು. ಇದು ಸರ್ಕಾರದ ಯಾವಾಗ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಆದರೆ ನಿಮ್ಮದು ಸಲಹೆ ಇದೆ ಸರ್ಕಾರಕ್ಕೆ ಈ ಒಂದು ಸಲಹೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೊರವ ನನ್ನ ಕಿರಿಯ ಅಧ್ಯಾಪಕ ಬಂಧುಗಳು ಅವ್ರು ಮಾಡುವ ಕೆಲಸವನ್ನು ಅವರಿಗೆ ತೃಪ್ತಿ ಇದ್ದರೆ ಸಾಕು. ಈಗ ನಮ್ಮ ಕಾಲದಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಗೊತ್ತಾ, ನಮ್ಮ ಶಾಲೆ ಮಕ್ಕಳೆಲ್ಲ ಹೋದ್ಮೇಲೆ ನಾವು ಸ್ಟಾಫ್ ಆಫೀಸ್ ರೂಮಲ್ಲಿ ಕೂತ್ಕೊಂಡು ಮತ್ತೆ ಸುತ್ತಾದ ಶಾಲೆ ಬೀಗ ನಾವೇ ಹಾಕಬೇಕು, ಹಾಕ್ಕೊಂಡೆಲ್ಲ ನೋಡಿ ಮಾಡಿ ಹೋಗ್ತೇವೆ. ಆದರೆ ಈಗ ಏನಾಗಿದೆ ಅಂತಂದರೆ, ಮಕ್ಕಳು ಹೋಗುವ ಮೊದಲೇ ಅಧ್ಯಾಪಕರು ಕಾಲು ಮುಂದೆ ಹಾಕ್ತಾರೆ. ಕಾರಣ ಇರ್ಬೋದು ಬೇರೆ ಬೇರೆ, ಆ ಬಸ್ಸು ಇದು ಅಂತೇಳಿ. ಆದರೆ ಅದು ಒಂದು ಒಳ್ಳೆಯ ಲಕ್ಷಣ ಅಲ್ಲ. ಸೊ ಹಾಗಾಗಿ ಅವರ ಆತ್ಮತೃಪ್ತಿಗೆ ಅವರೇ ಈಗ ನೋಡಿ, ನಾವು ಏನೇ ಕೆಲಸ ಮಾಡಿದ್ರೆ ರಾತ್ರಿ ಒಂದು ಖುಷಿ ಇರುತ್ತಲ್ಲ, ಆ ಸಂತೋಷವನ್ನು ಅವರು ಆತ್ಮತೃಪ್ತಿ ಅವರು ಪಡ್ಕೊಂಡು ಸಾಕು. ಆ ನಿಟ್ಟಿನಲ್ಲಿ ಅವರ ಬೋಧನೆಯನ್ನು ಮುಂದುವರಿಸಿ ಮಾಡಿ. ಮತ್ತು ಈಗ ಭಾಳಷ್ಟು ಪೆಟ್ಟು ಮಾಡ್ತಾರೆ ಮಕ್ಕಳು. ಅದಕ್ಕೂ ಕಾರಣ ಬೇರೆ ಬೇರೆ ಇರ್ಬೋದು. ಯಾಕೆಂದರೆ ಆ ಮಗುವನ್ನು ಇದು ಮಾಡಿದ್ರೆ ಅವರ ಪೇರೆಂಟ್ಸನ್ನು ಒಂದು ಮರೆಸಿ ಅದೆಲ್ಲ ನಿರೀಕ್ಷಣೆ ಮಾಡಬಾರ್ದು. ಅವರ ಕೆಲಸ ಡ್ಯೂಟಿ ಅಷ್ಟೇ. ಭಾಳಷ್ಟು ಅದು ನಮ್ಮಲ್ಲಿ ಉದಾಹರಣೆಗಳಿವೆ. ಅಂದರೆ ಸಾಕಷ್ಟು ಸವಲತ್ತುಗಳ ಇದ್ದಂಥ ಪೋಷಕರು ಆ ಮಕ್ಕಳಿಗೆ ನಾವು ಟೀಸ್ ಮಾಡಿದರೆ ಅವರ ಹವ್ಯಾಸ ಮನೆಯಿಂದ ಕೂತ್ಕೊಂಡು ಕನಸ ಟೀಚರ್ನ ಕಮೆಂಟ್ ಮಾಡೋದು. ಹಾಗೆ ಕಮೆಂಟ್ ಮಾಡಿದ ವಿಧಿವಿಧಾನ ನನ್ನ ಕಾಲಾವಧಿಯಲ್ಲಿ ನಾವು ಇದೇ ಪೊನ್ನಂಪೇಟೆ ಶಾಲೆಯಲ್ಲಿ ನೋಡಿದ್ದೇವೆ. ಆದರೆ ಅವರು ನಿರೀಕ್ಷಿಸಿದ ಮಟ್ಟಕ್ಕೆ ಅವರ ಮಕ್ಕಳು ಬೆಳೀಲಿಲ್ಲ. ವಿಶೇಷವಾಗಿ ಇವತ್ತು ಎಲ್ಲರೂ ಸಂಭ್ರಮದಲ್ಲಿದ್ದಾರೆ, ಶಿಕ್ಷಕರು ಕೂಡ ಸಂಭ್ರಮದಲ್ಲಿದ್ದಾರೆ. ತಾವು ಹಿರಿಯರಾಗಿ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಈ ಸಂದರ್ಭದಲ್ಲಿ ಈಗಿನ ಶಿಕ್ಷಕರಿಗೆ ನಾನು ಮಾರ್ಗದರ್ಶನ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ನಿರೀಕ್ಷಣೆ ಅಥವಾ ಹುಮ್ಮನಸ್ಸು ನಾನು ಹೇಳಿದರೆ ತಪ್ಪಾಗ್ತದೆ. ಯಾಕಂದರೆ ಈಗಿನ ಶಿಕ್ಷಕರು ಸಾಕಷ್ಟು ಕಲ್ತ್ಕೊಂಡಿದ್ದಾರೆ, ಬೌದ್ಧಿಕ ಜ್ಞಾನ ಇದೆ. ಕಲಿಸುವ ಆಸಕ್ತಿಯನ್ನು ಬೆಳೆಸಿಕೊಂಡ್ರೆ ಸಾಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ, ನಮ್ಮ ಹಿರಿಯರಾದ ಮೊಕ್ಕಳೆಯರ ಕುಶಾಲಪ್ಪನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಿಕ್ಷಕ ಕ್ಷೇತ್ರದಲ್ಲಿ ಸುದೀರ್ಘವಾದಂಥ 37 ವರ್ಷ ತನ್ನದೇ ಆದ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿ ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಶಿಕ್ಷಕ ಸಮುದಾಯಕ್ಕೆ ಕೊಡಗು ಧ್ವನಿ ಮೂಲಕ ಶುಭಾಶಯಗಳನ್ನ ಕೋರ್ತಾ, ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಲವು ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯರಾದ ಮೊಕ್ಕಳೆಯರ ಕುಶಾಲಪ್ಪನವರಿಗೆ ಅನಂತ ಧನ್ಯವಾದ. ನಮಸ್ಕಾರ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.